ಕಾಂಗ್ರೆಸ್ ಏನು ಈ ಬಂಡಾಯದಿಂದ ಹೊರತಾಗೇನು ಉಳ್ಕೊಂಡಿಲ್ಲ. ಕಾಂಗ್ರೆಸ್ಗೆ ಒಂದೇ ನೈಟ್ ಮೇರ್ ಅಂತಂದ್ರೆ ಅದು ಕೋಲಾರ. ಏನೋ ಕೆ.ವಿ. ಗೌತಮ್ ಅವರನ್ನು ಘೋಷಣೆ ಮಾಡಿದ್ರು ಅಂದ ತಕ್ಷಣ ಅಲ್ಲಿನ ಬಂಡಾಯ ಮುಗೀತು ಅಂತ ಅರ್ಥನ ಅಲ್ಲ ಅಂತ ಪವರ್ ಟಿವಿ ಅವತ್ತೇ ಹೇಳಿತ್ತು. ಕಾಂಗ್ರೆಸ್ನ ಬಂಡಾಯಕ್ಕೆ ಕೋಲಾರದಲ್ಲಿ ಮದ್ದಿಲ್ಲ, ಪ್ರಚಾರ ಮಾಡಲ್ಲ ಅಂತ ಮುನಿಯಪ್ಪನವರು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ರಾಜ್ಯದ ನಾಯಕರಿಗೆ ವರಿಷ್ಠರಿಗೆ ಖಡಕ್ ಆದಂಥ ಸಂದೇಶವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಸವಾಲು ಕೂಡ ಎತ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕೆ.ವಿ. ಗೌತಮ್ನನ್ನ ಗೆಲ್ಲಿಸಿ ನೋಡೋಣ ಅಂತ ಎಂ.ಸಿ. ಸುಧಾಕರ್ ಅವರ ಹೆಗಲ ಮೇಲೆ ಆ ಹೊಣೆಗಾರಿಕೆಯನ್ನು ಮುನಿಯಪ್ಪ ಹಾಕಿಬಿಟ್ಟಿದ್ದಾರೆ. ತಾನು ಪ್ರಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ರಮೇಶ್ ಕುಮಾರ್ ಅವರ ಬಣ, ಅರ್ಥಾತ್ ಅದೇ ಎಂ.ಸಿ. ಸುಧಾಕರ್ ಅವರ ಸಚಿವರು, ರಮೇಶ್ ಕುಮಾರ್ ಬಣದ ಒಬ್ಬರು ಸದಸ್ಯ ಅವರು. ನಾನು ಚಿಕ್ಕಬಳ್ಳಾಪುರ ಜೊತೆ ಬೇರೆ ಬೇರೆ ಕಡೆ ಎಲ್ಲ ಕಡೆ ನಾನು ಪ್ರಚಾರ ಮಾಡ್ತೀನಿ, ಕೋಲಾರಕ್ಕೆ ಪ್ರಚಾರ ಮಾಡಲ್ಲ, ಯಾಕಂದ್ರೆ ನನ್ನ ಅಳಿಯನಿಗೆ ಟಿಕೆಟ್ ಸಿಕ್ಕಿಲ್ಲ, ಅದೇ ಕಾರಣಕ್ಕೆ ನಾನು ಇಲ್ಲಿ ಪ್ರಚಾರ ಮಾಡೋಕ್ಕಾಗಲ್ಲ ಅಂತ ಮುನಿಯಪ್ಪನವರು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಆ್ಯಂಡ್ ಮುನಿಯಪ್ಪನವರ ಮುನಿಸು ಒಂದು ಕಡೆಯಲ್ಲಾದರೆ, ಇನ್ನೊಂದು ಕಡೆ ರಮೇಶ್ ಕುಮಾರ್ ಸಕ್ರಿಯ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ನಾವು ಹೇಳಿದ್ವಿ ಅವತ್ತು ಮುನಿಯಪ್ಪನವರು ಬೇಸರ ಮಾಡ್ಕೊಂಡು ಅವರು ಕೆಲಸ ಮಾಡಿದೆ, ಈ ಕಡೆ ರಮೇಶ್ ಕುಮಾರ್ ಅವರು ತಮ್ಮ ಪರ ಅಭ್ಯರ್ಥಿ ಕೊಟ್ಟಿಲ್ಲ ಅಂತ ಅವರು ಬೇಸರ ಮಾಡ್ಕೊಂಡ್ರೆ ಕೆ.ವಿ. ಗೌತಮ್ ಅವರ ಕತೆ ಅತಂತ್ರ ಅಂತ. ಹಾಗೆ ಆಗಿದೆ ಈಗ ಕೆ.ವಿ. ಗೌತಮ್ ಅವರ ಕತೆ. ಯಾಕಂದ್ರೆ ಮಾಜಿ ಸ್ಪೀಕರ್, ಮಾಜಿ ಸಚಿವ ರಮೇಶ್ ಕುಮಾರ್ ದಿಢೀರಾಗಿ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಮುಂದಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ರಮೇಶ್ ಕುಮಾರ್ ಹೇಳಿದ್ದಾರೆ. ಅದ್ರ ಜೊತೆಗೆ ಮಾತಾಡಬೇಕಾದ್ರೆ ಭಾವುಕರಾದ್ರು ಎಲ್ಲ ಫೈನ್. ಅದ್ರ ಜೊತೆಗೆ ತಮ್ಮ ಅಭ್ಯರ್ಥಿ ಇದಾರಲ್ಲ ಕೆ.ವಿ. ಗೌತಮ್ ಅವ್ರನ್ನ ಗೆಲ್ಸ್ಕೊಂಡು ಬನ್ನಿ ಅಂತ ಬೆಂಬಲಿಗರಿಗೆ ಕರೆ ಕೊಟ್ಟರು. ಅದರ ಅರ್ಥ ನೀವು ಗೆಲ್ಲಿಸ್ಕೊಂಡು ಬನ್ನಿ, ನಾನು ಬರೋಕ್ಕಾಗಲ್ಲ, ನಾನು ಈ ಬಾರಿ ಪ್ರಚಾರಕ್ಕೆ ಬರಲ್ಲ ಅನ್ನೋದನ್ನ ಪರೋಕ್ಷವಾಗಿ ರಮೇಶ್ ಕುಮಾರ್ ಮಾತನಾಡಿದ್ರು. ಆ ಕಡೆ ರಮೇಶ್ ಕುಮಾರ್, ಈ ಕಡೆ ಮುನಿಯಪ್ಪ ನಾನು ಬೇರೆ ಕಡೆ ಹೋಗ್ತೀನಿ, 27 ಕ್ಷೇತ್ರ ಓಡಾಡ್ತೀನಿ, 28ನೇ ಕೋಲಾರಕ್ಕೆ ಬರಲ್ಲ ಅಂತಾರೆ. ರಮೇಶ್ ಕುಮಾರ್ ಬೆಂಬಲಿಗರಿಗೆ ಹೇಳ್ತಾರೆ ಗೆಲ್ಲಿಸ್ಕೊಂಡು ಬನ್ನಿ ಅಂತ. ಒಟ್ಟಾರೆ ಇವರಿಬ್ಬರ ನಿರ್ಧಾರದಿಂದ ಕೆ.ವಿ. ಗೌತಮ್ ಕತೆ ಅತಂತ್ರ ಆಗಿಬಿಟ್ಟಿದೆ. ಅವರು ತ್ರಿಶಂಕುಗೆ ಏರ್ಬಿಟ್ಟಿದ್ದಾರೆ. ಆ ಕಡೆ ರಮೇಶ್ ಕುಮಾರು ಇಲ್ಲ, ಈ ಕಡೆ ಮುನಿಯಪ್ಪನವರು ಇಲ್ಲ. ಇನ್ನು ಕಾಂಗ್ರೆಸ್ ಗೆಲುವು ಹೇಗೆ? ಎಂ.ಸಿ. ಸುಧಾಕರ್ ಒಬ್ಬರಿಂದ ಸಾಧ್ಯ ಆಗುತ್ತಾ? ಟಿಕೆಟ್ ವಂಚಿತರಿಂದಲೇ ಇವರಿಗೆ ಸೋಲಾಗುತ್ತಾ? ಕೇವಲ ಇದು ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಬಿಜೆಪಿಗೂ ಕಾಂಗ್ರೆಸ್ಗೂ ಎರಡಕ್ಕೂ ಅನ್ವಯ. 2 ಕ್ಷೇತ್ರಗಳನ್ನು ಗೆಲ್ಲಬಹುದಾಗಿತ್ತು, ಆದರೆ ಅತೃಪ್ತರ ಕಾಟ ಅವರನ್ನು ಸೋಲಿಸುತ್ತೆ. ಟಿಕೆಟ್ ವಂಚಿತರಿಂದ ಅಧಿಕೃತ ಅಭ್ಯರ್ಥಿಗೆ ಸಂಕಷ್ಟ ಆಗೋದು ಖಚಿತ ಅಂತ ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಗೋಚರ ಆಗ್ತಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ವೀಣಾ ಕಾಶ್ಯಪ್ನವರು ಸಂಯುಕ್ತ ಪಾಟೀಲ್ ವಿರುದ್ಧ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಅವ್ರ ಪರ ಪ್ರಚಾರಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಟಿಕೆಟ್ ವಂಚಿತ ವಿನಯ್ ಕುಮಾರ್ ನೇರ ಅಸಮಾಧಾನವನ್ನ ಈಗಾಗಲೇ ಹೇಳಿದ್ದಾರೆ. ಸಚಿವರ ಪತ್ನಿಗೆ ಟಿಕೆಟ್ ಕೊಡದೇ ಇದ್ದಿದ್ದಕ್ಕೆ ಬೇಸರ ಇದೆ, ಪಕ್ಷೇತರ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ. 2 ಅವಕಾಶ ಅಂದ್ರೆ ಕಣ್ಣಿಗೆ ಕಾಣೋ ಹಾಗೆ ಕಾಂಗ್ರೆಸ್ ಗೆಲ್ಲೋದಿದ್ದು ಆ 2 ಕ್ಷೇತ್ರಗಳಲ್ಲಿ. 2 ಕ್ಷೇತ್ರಗಳು ಅತೃಪ್ತರ ಕಾಟದಿಂದ ಕಾಂಗ್ರೆಸ್ ಕೈ ಜಾರುವ ಎಲ್ಲ ಲಕ್ಷಣಗಳಿದೆ. ವೀಣಾ ಕಾಶ್ಯಪ್ನವರವರ ಕೋಪ ನಿಮಗೆ ಗೊತ್ತಿದೆ. ಸಂಯುಕ್ತ ಪಾಟೀಲ್ ಅವರನ್ನ ಆಯ್ಕೆ ಮಾಡಿದ್ದಕ್ಕೆ, ವೀಣಾ ಕಾಶ್ಯಪ್ನವರಲ್ಲಿ ಕಾಯ್ತಾ ಇದ್ದಿದ್ದಕ್ಕೆ ನಾನು ಈ ಬಾರಿ ಸ್ಪರ್ಧೆ ಮಾಡಲ್ಲ, ಈ ಬಾರಿ ಸ್ಪರ್ಧೆಯ ಕಣದಲ್ಲಿ ನನ್ನನ್ನು ಕೂರಿಸಿಲ್ಲ, ಹಾಗಾಗಿ ನಾನು ಪ್ರಚಾರಕ್ಕೆ ಬರಲ್ಲ ಅಂತ ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿನಯ್ ಕುಮಾರ್ ಅವರು ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅವ್ರು ಬೇಸರ ಆಗಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೊಡೋದು ಬದಲು ನನಗೆ ಕೊಡಬೇಕಿತ್ತು, ಇಲ್ಲ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ವಿನಯ್ ಕುಮಾರ್ ನೇರವಾಗಿ ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ 2 ಕಣ್ಣಿಗೆ ಕಾಣೋ ಕ್ಷೇತ್ರಗಳನ್ನು ಕಳೆದುಕೊಳ್ಳುವ ಎಲ್ಲ ಲಕ್ಷಣಗಳು ಸದ್ಯಕ್ಕಂತೂ ಗೋಚರ ಆಗ್ತಿದೆ. ದೀಪಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಕಾಂಗ್ರೆಸ್ ಗೆಲ್ಲಬಹುದಾಗಿದ್ದಂಥ 2 ಕ್ಷೇತ್ರ ಕೈ ಚೆಲ್ಕೊಳ್ತಾ ಇರೋದು ಕಾಂಗ್ರೆಸ್ ನಾಯಕರಿಂದಲೇ, ಅದರಲ್ಲೂ ಸಚಿವರ ಪತ್ನಿ ಹಿರಿಯ ಕಾಂಗ್ರೆಸ್ನವರೇ. ಏನ್ ಕತೆ ಕಾಂಗ್ರೆಸ್? ದೀಪಾ ಪ್ರಣುತ್, ನಿಜ ಕೋಲಾರ, ಬಾಗಲಕೋಟೆ, ದಾವಣಗೆರೆ ವಿಚಾರಕ್ಕೆ ಬಂದ್ರೆ ವಿನಯ್ ಕುಮಾರ್ ಅವರು ಅಭ್ಯರ್ಥಿ ಆಗಬೇಕು ಅನ್ನುವಂತಹದ್ದಿತ್ತು. ಸಿದ್ದರಾಮಯ್ಯನವರ ಒಂದು ಹಿಂಬಾಲಕರಾಗಿ ಒಂದಿಷ್ಟು ಕೆಲಸಗಳನ್ನು ಮಾಡಿದ್ರು. ಆದರೆ ನೀವು ಹೇಳ್ದಂತೆ ಆ ರೀತಿಯಾದಂತಹ ಯಾವುದೇ ಚಿತ್ರಣಗಳು ದಾವಣಗೆರೆಯಲ್ಲಿಲ್ಲ. ಯಾಕಂದರೆ ವಿನಯ್ ಕುಮಾರ್ ಅವರು ಇತ್ತೀಚೆಗೆ ಕಾಣಿಸಿಕೊಂಡಂತಹ ಒಂದಿಷ್ಟು ಯುವಕರಿಗೆ ಗೊತ್ತಾದಂತಹ ಅಭ್ಯರ್ಥಿ ಅಂದರೆ ಆಕಾಂಕ್ಷಿ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ರಾಜಕೀಯ ವಿಚಾರವಾಗಿ ನೋಡ್ತಾ ಹೋದರೆ ಆ ಮಟ್ಟಿನ ಬ್ಯಾಕ್ಗ್ರೌಂಡ್ ವಿನಯ್ ಕುಮಾರ್
ಕುಮಾರ್ ಅವರಿಗೆ ಇರಲಿಲ್ಲ ಅನ್ನುವಂತಹದ್ದು ಕೂಡ ಸ್ಪಷ್ಟ ಆಗ್ತದೆ. ಹಾಗಾಗಿ ದಾವಣಗೆರೆಯಲ್ಲಿ ಇದು ಒಂದಿಷ್ಟು ಭಿನ್ನ, ಅಂದ್ರೆ ಕೋಲಾರ ಬಾಗಲಕೋಟೆಗೆ ಹೋಲಿಸಿಕೊಂಡ್ರೆ ದಾವಣಗೆರೆ ಅನ್ನುವಂತಹದ್ದು ಭಿನ್ನವಾಗಿದೆ. ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಶಾಸಕರ ವಿಚಾರದಲ್ಲಿ ಅಂದ್ರೆ ವಿಧಾನಸಭಾ ಕ್ಷೇತ್ರವಾರು ವಿಚಾರವಾಗಿ ನೋಡ್ತಾ ಹೋದ್ರೆ ಒಂದಿಷ್ಟು ಹಿಡಿತದಲ್ಲಿ ಶಾಮನೂರ್ ಅವರು ಇಟ್ಕೊಂಡಿರುವಂತಹ, ಶಾಮನೂರ್ ಶಿವಶಂಕರಪ್ಪನವರು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ಕ್ಷೇತ್ರಗಳಿವೆ. ಹಾಗಾಗಿ ವಿನಯ್ ಕುಮಾರ್ ಅವರಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಅಂತ ಮಟ್ಟಿನ ಎಫೆಕ್ಟ್ ಕಾಂಗ್ರೆಸ್ಗೆ ಆಗಲ್ಲ. ಆದ್ರೆ ಉಳಿದಂತೆ ಬಾಗಲಕೋಟೆ ಮತ್ತೆ ಕೋಲಾರದ್ದೇನಿದೆ ಇದು ದೊಡ್ಡ ಫೈಟ್ ಆಗಿರೋದು ನಿಜ. ಅದರಲ್ಲೂ ಕೋಲಾರದಲ್ಲಿ ಮುನಿಯಪ್ಪನವರು ಕೂಡ ಹಿಂದೆ ಸರಿದಿದ್ದಾರೆ ಗೌತಮ್ ವಿಚಾರವಾಗಿ. ಅತ್ತ ರಮೇಶ್ ಕುಮಾರ್ ಅವರು ಕೂಡ ಸಕ್ರಿಯ ರಾಜಕಾರಣಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಇದೆರಡರ ಎಫೆಕ್ಟ್ ಏನು ಗೌತಮ್ ಮೇಲೆ ಬಿದ್ದೇ ಬೀಳುತ್ತೆ. ಯಾಕಂದ್ರೆ ಒಂದು ಕಡೆ ಅವ್ರ ಬಣಕ್ಕೂ ಬೇಡ ಇವರ ಬಣಕ್ಕೂ ಬೇಡ ಅಂತೇಳಿ ಟಿಕೆಟ್ ಅನ್ನ ಬೇರೆಯವ್ರಿಗೆ ಕೊಟ್ರು. ಆದ್ರೆ ಇವ್ರಿಬ್ರು ಕೂಡ ಅಲ್ಲಿ ಆ ಅಭ್ಯರ್ಥಿ ಪರ ಪ್ರಚಾರ ಮಾಡೋದಿಕ್ಕೆ ಮುಂದಾಗ್ತಾ ಇಲ್ಲ. ಕೇವಲ MC ಸುಧಾಕರ್ ಮಾತ್ರ ಪ್ರಚಾರಕ್ಕೆ ಹೋಗಬೇಕು, ಗೆಲ್ಲಿಸಿಕೊಂಡು ಬರುವಂತಹ ಒಂದಿಷ್ಟು ರಣತಂತ್ರವನ್ನ ಹೂಡಬೇಕಾಗಿದೆ. ಅದಕ್ಕಾಗಿಯೇ ಅಲ್ಲಿಂದನೇ ಒಂದಿಷ್ಟು ಪ್ರಚಾರ ಕಾರ್ಯವನ್ನ ಶುರು ಮಾಡಿದ್ದಂಥದ್ದು ಸಿದ್ದರಾಮಯ್ಯ. ಇದೀಗ ಕೋಲಾರ ಬಿಟ್ಟು ನಾನು ಉಳಿದೆಲ್ಲ ಕ್ಷೇತ್ರಗಳು, ಅದರಲ್ಲೂ ಚಿಕ್ಕಬಳ್ಳಾಪುರಕ್ಕೆ ನಾನು ಹೋಗಿ ಪ್ರಚಾರವನ್ನ ಮಾಡ್ತೇನೆ ಅನ್ನುವಂಥದ್ದು ಎಲ್ಲವನ್ನ ನೋಡ್ತಾ ಹೋದ್ರೆ ಒಳ ಜಗಳಗಳಿಂದಲೇ ಕ್ಷೇತ್ರಗಳನ್ನ ಕಾಂಗ್ರೆಸ್ ಕಳೆದುಕೊಳ್ಳುತ್ತಾ ಅನ್ನುವಂತಹದ್ದು ಪ್ರಣತ್.